ಜಗಳೂರು ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ ಸಭಾಂಗಣದಲ್ಲಿ 2024-25ನೇ ಸಾಲಿನ ಆಯವ್ಯಯ 20,31,30,829 ರೂಪಾಯಿ ಆದಾಯ ನಿರೀಕ್ಷೆಯ ಬಜೆಟ್ ಅನ್ನು ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯಕ್ ಅವರು ಮಂಡಿಸಿದ್ರು. ಕಳೆದ ಬಾರಿ 16 ಕೋಟಿ ಆಯವ್ಯಯ ಮಂಡನೆಯಾಗಿದ್ದು, ಈ ಬಾರಿ 20,31,30,829 ರೂಪಾಯಿ ಬಜೆಟ್ ಮಂಡನೆಯಾಗಿದ್ದು, ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಲಾಗುವುದು. 2024-25ನೇ ಸಾಲಿನಲ್ಲಿ ನಿರೀಕ್ಷಿಸಿದ ಖರ್ಚು 20,89,89,765 ಉಳಿತಾಯದ ಮೊತ್ತ 1,41,064 ರೂಪಾಯಿಗಳಿದ್ದು, 15ನೇ ಹಣಕಾಸು ಯೋಜನೆಯಡಿ 100 ಲಕ್ಷ ರೂಪಾಯಿಗಳಿಗೆ ರಸ್ತೆ, ಚರಂಡಿ, ಕುಡಿಯುವ ನೀರು ಮತ್ತು ವಿದ್ಯುತ್ ದೀಪ ಹಾಗೂ ಘನತ್ಯಾಜ್ಯ ವಿಲೇವಾರಿ ಘಟಕದ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಲಾಗುವುದು. ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ 150 ಲಕ್ಷ ರೂಪಾಯಿಗಳನ್ನು ಕುಡಿಯುವ ನೀರಿನ ಸ್ಥಾವರ, ನೀರು ಪೂರೈಕೆ ಸಂಬಂಧಿಸಿದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು.
ಪಂಚಾಯತ್ ಬೋರ್ಗಳು ಏನು ಕೆರೆಗೆ ನಾವು ಎಲ್ಲ ಪರಿಸರ ನಾವು ಅವಕ್ಕೆ ನೀವು ರೈಸ್ ಮಾಡಿ ಬಾಲ್ ಹಾಕಿ ನೀರು ಮಾಡಿದರೆ ಆರೋಗ್ಯ ಇರುತ್ತೆ. ಇಲ್ಲಾಂದ್ರೆ ನೀವಾಗಿ ನೀವು ಪಟ್ಟಣ ಪಂಚಾಯತಿ ಆರೋಗ್ಯ ಕೊಟ್ಟಿಲ್ಲ, ಆರೋಗ್ಯ ಕೆಡಿಸೋದು ತಿಂದವು ಆಗಲ್ಲ, ಆರೋಗ್ಯ ಕೆಡಿಸೋದು ತಿಂದವು ಹೌದಾನೆ. ಪಟ್ಟಣ ಪಂಚಾಯತಿನಿಂದ ರೋಗ ಮಾಡ್ತದೆ ಈ ತರ ಆಗುತ್ತೆ. ಇದು ಸಂಬಂಧ ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಸಭೆಯಲ್ಲಿ ಭಾಗವಹಿಸಿ ಬಳಿಕ ಮಾತನಾಡಿದ ಅವರು, ಕಳೆದ ಬಾರಿ 16 ಕೋಟಿ ಆಯವ್ಯಯ ಮಂಡಿಸಲಾಗಿದ್ದು ಈ ಬಾರಿ 20 ಕೋಟಿಯಾಗಿದ್ದು ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಪಕ್ಷಭೇದ ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಅಭಿವೃದ್ಧಿಗೆ ಕೈ ಜೋಡಿಸಿ ಎಂದು ತಿಳಿಸಿದರು. ಆಯವ್ಯಯ ಬಜೆಟ್ ಮುಂಗಡ ಪತ್ರ ಏನು ಈ ರೀತಿ ಕಳಿಸ್ಕೊಳ್ಳುವಂತ ಇವತ್ತು ಈ ಸಭೆ ಒಂದು ಗಜಗಾತ್ರದ ಆಯವ್ಯಯ ಮಂಡನೆಯನ್ನ 2.30 ಲಕ್ಷ ಕೋಟಿಯ ಅಂದಾಜು ವೆಚ್ಚವನ್ನು ಇವತ್ತು ಮಂಡನೆ ಮಾಡಿದ್ದಾರೆ. ಸುದೀರ್ಘವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಅಂತ ಇವತ್ತು ಆಡಳಿತ ಅಧಿಕಾರಿಯಾಗಿ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಚಂದ್ರಶೇಖರ್ ನಾಯ್ಕರವರೇ, ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿ ವಿಚಾರವಾಗಿ ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ಕುಡಿಯ ನೀರು ಇರ್ಬೋದು, ದೀಪದ ಬೆಳಕಿರ್ಬೋದು, ದೀಪದ ಬೆಳಕು ಇವೆಲ್ಲಕ್ಕೆ ಒತ್ತು ಕೊಟ್ಟು ನೀವೆಲ್ಲ ಹೇಳ್ತಾ ಇರೋದು ನಿಜವಾಗ್ಲೂ ಒಂದು ಈ ಒಂದು ಸಾರ್ವಜನಿಕರಿಗೆ ಭಕ್ತಿ ಬಂದ ಮೇಲೆ ನಿಮ್ಮನ್ನ ಯಾವ ರೀತಿ ಧ್ವನಿ ಎತ್ತಿಸ್ತದೆ ಅನ್ನೋಂಥದಕ್ಕೆ ನಾನು ವಿನಂತಿಸ್ಕೊಳ್ಳೋದೇನೆಂದ್ರೆ, ನಾವು ಪಕ್ಷ ಭೇದವನ್ನು ಮರೆತು ಅಭಿವೃದ್ಧಿಯೇ ನಮ್ಮ ಮಂತ್ರ ಅನ್ನೋಂಥದ್ದಿದ್ದಾಗ ಮಾತ್ರ ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ರಾಜ್ಯ ಇರ್ಬೋದು, ಅದು ಏನಿದೆ ಆಗ್ತದೆ. ಇಲ್ಲಿ ಯಾವುದೋ ಸರ್ವೆಯನ್ನು ತಿಳ್ಕೊಂಡಿರೋದಿಲ್ಲ. ಅದು ಹಂತವಾಗಿ ಬಂದ ಮೇಲೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ನನ್ನ ಅವಧಿ ಮುಗಿಯವರಿಗೆ ಪ್ರತಿ ಭಾನುವಾರ ತಿಂಗಳಿಗೊಮ್ಮೆ ಹೋಗ್ಬೇಕು ಅಂತ ಇದ್ದೀನಿ. ಸೇವೆ ಮಾಡಬೇಕು, ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು ಇವತ್ತು ನಮ್ಮ ಜಗಳೂರು ವಿಧಾನಸಭಾ MLA ಹೆಸರು ಎಲ್ಲಿವರೆಗೆ ಹೋಗಿದೆ ಅಂದರೆ, ದೊಡ್ಡದಾದಂಥ ಮಾಡೋಂಥ ಸಿದ್ದರಾಮಯ್ಯರಿಂದ ಕಸ ಹೊಡೆಯುವಂಥ MLA ಆಗುತ್ತೆ ನಂದು ಹೋಗ್ಬೇಕು. ಅದಕ್ಕೆ ನೀವುಗಳು ಎಲ್ಲರೂ ಸಹಮತ ಇದೆ ಅಂದರೆ ನಾನು ಮುಖಾಂತರ ನಿಮಗೆ ಆ ದಿನಾಂಕವನ್ನ ಬಜೆಟ್ನಲ್ಲಿ ಇದಕ್ಕೆ ಹಣವನ್ನ ಮೀಸಲಾಗಿ ಇಟ್ಟಿದ್ದೀರಿ. ಇಟ್ಟರೂ ಸಹ ಇದುವರೆಗೆ ಒಂದು ಮುಕ್ತಿ ವಾಹನವನ್ನ ನೀವು ಮಾಡಿಲ್ಲ ಅಂತ ಪ್ರಶ್ನೆ ಬಂತು. ನಿಜವಾಗ್ಲೂ ಇದು ಬಹಳ ಅವಶ್ಯಕತೆ ಇದೆ. ಈಗ ಮುಸಲ್ಮಾನರಿದ್ದಾರೆ, ಅವ್ರು ಯಾರಾದರೂ ಸಮಾಜದಲ್ಲಿ ತೀರ್ಕೊಂಡ್ರೆ ಸಾವಿರಾರು ಜನ ಹೆಚ್ಚಿಗೊಂದ್ಸರಿ ಎಲ್ಲಿ ಕೊಡ್ತಾರೆ ಆ ಒಂದು ಬಾಡಿಯನ್ನು ಹೊತ್ಕೊಂಡು ಹೋಗೋದು. ಇನ್ನು ಉಳಿದಂಥ ದೊಡ್ಡ ಸಮಾಜದಲ್ಲಿದ್ದಾರೆ, ಬಹುಸಂಖ್ಯಾತ ಸಮಾಜದಲ್ಲಿ ಅವರು ಹೊತ್ಕೊಂಡು ಹೋಗ್ತಾರೆ. ಇವತ್ತು ಅವ್ರ ಕೈಲಿ ಹೊರಕ್ಕಾಗಲ್ಲ, ಯಾಕಂದ್ರೆ ತುಂಬ ದೂರ ಹೊಲಗಳಿಗೆ ಹೋಗ್ಬೇಕಾಗ್ತದೆ. ಇಲ್ಲಿಗೇನು ಜಸ್ಟು ಮುಕ್ತಿಧಾಮಕ್ಕೆ ಹೋದರೆ ಅಥವಾ ಸ್ಮಶಾನಕ್ಕೆ ಹೋದ್ರೆ ಹೋಗ್ಬೋದು, ಪಕ್ಕದಲ್ಲಿ. ಇನ್ನೂ ಹೊಲಗಳಿಗೆ ಹೋದ್ರೆ ಬಹಳ ಕಷ್ಟ ಆಗ್ತದೆ. ವಾಹನವನ್ನು ನಿರ್ಬಂಧಿಸಿದೆ. ಒಂದು ಮುಕ್ತಿ ವಾಹನ ಮೃತರಾದಂಥವ್ರನ್ನ ಹೋಗ್ಬಿಟ್ಟು ಅವರ ಅಂತ್ಯ ಸಂಸ್ಕಾರ ಮಾಡಿ ಜಾಗ ಕೊಡ್ಬೋದು. ಇನ್ನೊಂದು ಅಂದರೆ ಆಕ್ಸಿಡೆಂಟ್ ಆಗ್ತದೆ, ಆಗ ಅಪಘಾತಗಳಾದಾಗ ಆ ಬಾಡಿಯನ್ನು ತರಕ್ಕಾಗಲ್ಲ. ಇಲ್ಲ ಕಚೇರಿಯಲ್ಲಿ ಅನಗತ್ಯವಾಗಿರ್ತಕ್ಕಂಥ ಸಿಬ್ಬಂದಿಗಳು ಇದ್ದಾರೆ. ಇರೋದು ಕುಡಿಯ ನೀರನ್ನು ಗಮನೀಕರಿಸೋದು ಬಹಳ ಮುಖ್ಯವಾಗಿರುತ್ತದೆ. 196 ತಾಲೂಕು ಬರಗಾಲದಿಂದ ಒದ್ದಾಡ್ತಾರೆ. ನಾನು ನೀನು ಏನು ಮಾಡಕ್ಕಾಗಲ್ಲ. ಹಾಗಾಗಿ ಹಂಗಂತೇಳಿ ಕೈ ಕೊಟ್ಕೊಂಡು ಕೂತ್ಕೊಳ್ಳೋಂಗಿಲ್ಲ. ಎಲ್ಲೇ ಅದಕ್ಕೆ ಸಿರಿಗೆರೆ ಜಗದ್ಗುರು ಮನೆ ಕಾರ್ಯಕ್ರಮ ಮಾಡಿ 46 ಕೆರೆ ನಮ್ಮದು ದೀಪು, ಅದು ರಾಜ್ಯದಲ್ಲಿ 46 ಕೆರೆ ಏತ ನೀರಾವರಿ ಪೂರ್ಣ ಪ್ರಮಾಣದಲ್ಲಿ ಆಗಿದೆ.
ಇಲ್ಲಿ 57 ಕೆರೆಯಲ್ಲಿ ಅದು ನಾವು ಮೊನ್ನೆ ಬಂದು ಧ್ವನಿ ಎತ್ತಿದಾಗ 11 ಕೆರೆಗೆ ಮಾತ್ರ ಬಂದಿದೆ. ಇನ್ನು ಕನಿಷ್ಠ ಪಕ್ಷ ಈ ಮುಂಗಾರು ಸ್ಟಾರ್ಟ್ ಆಗೋದ್ರೊಳಗೆ 57 ಕೆರೆ ಆಗಬೇಕಂತ ನೀಡಿದೆ. 51 ಜಗಳೂರು, ಇನ್ನು 6 ಅರಸೀಕೆರೆ 57. ಅಲ್ಲಿ ಇದ್ದಾಗ ನಾವು ಯಾರ ಮೇಲೆ ನಾವು ದೂಷಣೆ ಮಾಡಲ್ಲ. ಅಲ್ಲ, ನಾಳೆ 2 ಅಕ್ಟೋಬರ್ ಒಂದು ಯೋಜನೆ 57 ಕೆರೆ, ಮತ್ತೊಂದು ಯೋಜನೆ ಬಹುತೇಕ ಡೆಡ್ಲೈನ್ ಮಾಡಿದ್ವಿ ನಾವು. ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಮುಂಗಾರು ಬರೋದ್ರೊಳಗೆ ಆದ್ಮೇಲೆ ಅಶ್ವಥ್ ರೆಡ್ಡಿ ನಗರಕ್ಕೆ ಸಂಬಂಧಪಟ್ಟಾಗೆ ಹಕ್ಕುಪತ್ರ ವಿಚಾರ ಸಂಬಂಧಪಟ್ಟಾಗ ಆ ವಾರ್ಡಿನ ಸದಸ್ಯ ಪ್ರಶ್ನೆ ಉತ್ತರ ಕೊಡ್ತೀನಿ. ಈಗಾಗಲೇ ಕೆಲವು ಒಟ್ಟು 100 ಸರ್ 88 ಕೊಡಿ. ಈಗ 270 ಇರುತ್ತೆ. 98 ಮೊನ್ನೆ 2022 ಕೊಟ್ಟಿದ್ದೀವಿ ಸರ್. 184 ಕೊಡ್ಬೇಕು ಸರ್. 184 ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು. ಇವೆಲ್ಲ ಸೇರ್ಕೊಂಡ್ರೆ ಬಹಳ ಈಸಿ ಆಗುತ್ತೆ. 95 ಕೂಡಿದ್ರೆ KBC ನಮ್ಮ ಪಟ್ಟಣ ಪಂಚಾಯತಿ ಯಾರು ಬರ್ತಾ ಇಲ್ಲ. ನಮ್ದು KBC ಮೇಲೆ ಬಂದಿದ್ದಾರ ಬರ್ಲಿ ಅವ್ರು ಬಂದಾಗ ನಾವು ಈಗ ಒಟ್ಟಾಗಿ ಇಟ್ಕೊಂಡು 18 ಜನ ಕೌನ್ಸಿಲರ್ ಇದ್ದಾರೆ, ಚಿಕ್ಕಮಂಡ್ಯದಲ್ಲಿ ಮುಖ್ಯಾಧಿಕಾರಿ ಇದ್ದಾರೆ. ಅವ್ರು ಬಂದು ಮಣ್ಣಿಗೆ ತಿರುಗಿಬಿಟ್ಟಿರೋದು. ಸರಿ. ಆಮೇಲೆ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಮತ್ತಿತರರಿದ್ದರು. 50,000 ಆಗ್ತದೆ. ಜನರಲ್ ಆಗಿ ಯೋಚನೆ ಮಾಡೋದು ಒಂದು 2 ಕೂಡಿಸಿದ್ರೆ ಸಾಕು. ಅದೇನು ಸಿಂಪಲ್ ಆಗಿ ಯೋಚನೆ ಮಾಡೋದು. ನಮ್ಮ 100 ಮಳೆಗೆ ಮುನ್ಸಿಪಾಲಿಟಿ ಮಳೆಗೆ ಅದಾವ ನಮ್ಮ ಅದ್ರದ್ದು 1 ಲಕ್ಷ ಆಗ್ತದೆ. ಮುಂದೆ